ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಕರುಣಾನಿಧಿ ಪ್ರತಿಮೆ ನಿರ್ಮಿಸೋದಕ್ಕೆ ಸರ್ಕಾರದ ಯೋಜನೆ. ಕರುಣಾನಿಧಿ ಪ್ರತಿಮೆ ವಿಚಾರಕ್ಕೆ ಸುಪ್ರೀಂ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರ ಸಾರ್ವಜನಿಕರ ಹಣವನ್ನ ಯಾಕೆ ಬಳಸಬೇಕು? ನಿಮ್ಮ ಪಕ್ಷದ ಹಿಂದಿನ ನಾಯಕರನ್ನ ನೀವು ವೈಭವೀಕರಿಸೋದಕ್ಕೆ ಸಾರ್ವಜನಿಕರ ಹಣವನ್ನ ಯಾಕೆ ಬಳಸ್ತಾ ಇದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ನಾವು ಅವಕಾಶ ನೀಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್. ವೆರಿ ಕ್ವಿಕ್ ರಿಯಾಕ್ಷನ್ ಪ್ರಶಾಂತ್, ಸುಪ್ರೀಂ ಕೋರ್ಟ್ನ ಈ ಆದೇಶದ ಬಗ್ಗೆ, ಸುಪ್ರೀಂ ಕೋರ್ಟ್ನ ಈ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ನೋಡಿ, ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಪ್ರತಿಮೆಗಳನ್ನು ಪಬ್ಲಿಕ್ ಫಂಡ್ನಲ್ಲಿ ಮಾಡ್ತಕ್ಕಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ತೀವ್ರ ಕಳವಳವನ್ನು ಮತ್ತು ಆ ರೀತಿಯ ತರಾಟೆಯನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ನಾಟ್ ನ್ಯೂ ಅಲ್ಲ, ಇದು ಎಲ್ಲ ಕಡೆ ನಡೆಯುತ್ತೆ. ನೀವು ಗ್ರಾಮ ಪಂಚಾಯತ್ನಿಂದ ಹಿಡಿದು ದೇಶದ ಮಟ್ಟದವರೆಗೆ ಈ ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲಾಗತ್ತೆ. ಆದರೆ ಸುಪ್ರೀಂ ಕೋರ್ಟ್ ಹಿಂದೆ ಕೂಡ ಹೇಳಿತ್ತು, ಇದರ ಬಗ್ಗೆ ಸಾರ್ವಜನಿಕವಾಗಿ ಕೂಡ ಚರ್ಚೆ ಆಗಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಮೆಗಳನ್ನು ಮಾತ್ರ ನಿರ್ಮಾಣ ಮಾಡ್ತಾ ಯಾಕಂದರೆ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರದ್ದೊಂದು ಪ್ರತಿಮೆಯನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಏನಿದೆ, ಮತ್ತು ಒಂದು ಪ್ರತಿಮೆಗಳು ಇನ್ನೊಂದು ಸ್ಮಾರಕಗಳು, ಇದು ಎಷ್ಟು ಹಾಗೆ ಮುಂದುವರಿತಾ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿದ್ವು. ಸುಪ್ರೀಂ ಕೋರ್ಟ್ ಕರುಣಾನಿಧಿ ಪ್ರತಿಮೆ ಪ್ರಕರಣದಲ್ಲಿ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಎಸ್ ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸುವ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.